SIP ಯಾವ್ದು ಬೆಸ್ಟ್ ಅನ್ನೋದು ಮತ್ತೊಂದು ಪ್ರಶ್ನೆ ಸರ್. ಈ ಪ್ರಶ್ನೆ ಹೇಗಿದೆ ಅಂತಂದ್ರೆ ಯಾವ ಕಾರನ್ನು ನಾನು ಆಯ್ಕೆ ಮಾಡಿಕೊಳ್ಳಬೇಕು, ಇದಕ್ಕೆ ಉತ್ತರ ಕೊಡುವುದು ಬಹಳ ಬಹಳ ಕಷ್ಟ. ನೋಡಿ, SIP ಅನ್ನುವಂಥದ್ದು ಹಣವನ್ನು ಹೂಡುವ ಒಂದು ವಿಧಾನ. ಎಲ್ಲಿ ಹೂಡಬೇಕು, ಯಾವ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಬೇಕು, ನನ್ನಲ್ಲಿ ಎಷ್ಟು ಹಣ ಇದೆ, ನಾನು ಇನ್ನೂ ಎಷ್ಟು ವರ್ಷ ನನ್ನ ಹಣವನ್ನು ಇನ್ವೆಸ್ಟ್ ಮಾಡ್ತಾ ಹೋಗ್ತೇನೆ, ಬೇರೆ ಎಲ್ಲಿ ನನ್ನ ಇನ್ವೆಸ್ಟ್ಮೆಂಟ್ ಇದೆ, ನನ್ನ ಆದಾಯ ಎಷ್ಟು, ಇದೆಲ್ಲವನ್ನು ನೋಡಿದ ಮೇಲೆ ನಾವು ಹೇಳ್ಬೋದು ಇಂಥ SIP ಮಾಡುವಂತ. ಅದಕ್ಕೋಸ್ಕರನೇ SIP ಎನ್ನುವಂಥದ್ದು ಮ್ಯೂಚುವಲ್ ಫಂಡಿಗೆ ಸಂಬಂಧಪಟ್ಟಂಥದ್ದು. ತಿಂಗಳು ನಿರ್ದಿಷ್ಟವಾದ ಒಂದು ಮೊತ್ತವನ್ನು ನಿರ್ದಿಷ್ಟವಾದ ಒಂದು ದಿನಾಂಕದಂದು ನಿರ್ದಿಷ್ಟವಾದ ಒಂದು ಸೆಟ್ ಆಫ್ ಮ್ಯೂಚುವಲ್ ಫಂಡ್ಗಳಲ್ಲಿ ಹಾಕೋದಕ್ಕೆ ನಾವು SIP ಅಥವಾ ವ್ಯವಸ್ಥಿತ ಹೂಡಿಕೆಯ ಯೋಜನೆ ಅಂತ ಕರಿತೇವೆ. ಇಲ್ಲಿ ಬರೋದೇನು ಅಂತಂದ್ರೆ, ನಿಮ್ಮ ಡೀಟೇಲ್ಸ್ನ ಕೊಡಲಿಲ್ಲ ಅಂತಂದ್ರೆ ನಾವು ಏನು ಹೇಳಲಿಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರನೇ ಯಾರು SIPಯನ್ನು ಮಾಡಬೇಕು ಅಂತಿದ್ದಾರೋ ಅವರು ಷೇರು ಮಾರುಕಟ್ಟೆ ಬಗೆಗೆ, ಮ್ಯೂಚುವಲ್ ಫಂಡ್ ಬಗೆಗೆ ಒಂದಷ್ಟು ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಮತ್ತೆ ಅದೆಲ್ಲ ನನ್ನ ಕೈಲಿ ಆಗೋದಿಲ್ಲ ಅಂತಂದ್ರೆ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಸ್ ಸಿಗ್ತಾರೆ. ನೀವು ಅವ್ರ ಹತ್ರ ಕೂತ್ಕೊಂಡು ನಿಮ್ಮ ತೊಂದರೆಗಳನ್ನು, ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಹೇಳಿದ್ರೆ ಅವರು ಯಾವ ಸಂದರ್ಭಕ್ಕೆ ಯಾವ ಸಮಯದಲ್ಲಿ ನಿಮಗೆ ದುಡ್ಡು ಬರಬೇಕು ಅಂತ ಅಡ್ಜಸ್ಟ್ ಮಾಡಿ SIP ಮಾಡಿಕೊಡ್ತಾರೆ. ಮ್ಯೂಚುವಲ್ ಫಂಡ್ ಅಲ್ಲಿ ಹೇಗೆ ಇನ್ವೆಸ್ಟ್ ಮಾಡೋದು ಅನ್ನೋ ಪ್ರಶ್ನೆ ಮುಂದೆ. ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ ಒಂದು 2 ಟೈಪಲ್ಲಿ ಮಾಡ್ಬೋದು. ಒಂದು ಸ್ವಂತವಾಗಿ ನಾವೇ ರಿಸರ್ಚ್ ಮಾಡಿ ಇನ್ವೆಸ್ಟ್ ಮಾಡೋದು, ಇನ್ನೊಂದು ಈಗ ಹೇಳ್ದಾಗೆ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಮುಖಾಂತರ ಅವರ ಅಡ್ವೈಸ್ ಮುಖಾಂತರ ದುಡ್ಡು ಹಾಕೋದು. ನಾವೇ ಸ್ವಂತವಾಗಿ ಹಾಕ್ಬೇಕಂದ್ರೆ ನಮ್ಮ ರಿಸರ್ಚ್ ಮಾಡಿರಬೇಕು. ಯಾಕಂದ್ರೆ ಅಲ್ಲಿ ಒಂದು ಜಾಗದಲ್ಲಿ ಹಾಕ್ಲಿಕ್ಕೆ ಸಿಗತ್ತೆ, ಅದು ಎಲ್ಲಿ ಅಂತ ಹೇಳ್ತೀನಿ. ಆದ್ರೆ ಯಾವ ಫಂಡಲ್ಲಿ ಹಾಕಬೇಕು, ಎಷ್ಟು ಹಾಕಿದ್ರೆ ಇದು ನನಗೆ ಸೇಫ್ಟಿನೂ ಇರುತ್ತೆ, ರಿಟರ್ನ್ಸ್ ಬರುತ್ತೆ. ಕೆಲವ್ರು ಏನ್ ಮಾಡ್ತಾರೆ, ಬರೀ ರಿಟರ್ನ್ಸ್ ನೋಡ್ತಾರೆ, ಸೇಫ್ಟಿ ಇರೋದಿಲ್ಲ. ಕೆಲವ್ರು ತುಂಬಾ ಸೇಫ್ಟಿ ನೋಡ್ತಾರೆ, ಅವರಿಗೆ ರಿಟರ್ನ್ಸ್ ಜಾಸ್ತಿ ಬರೋದಿಲ್ಲ. ಸೊ ಅದನ್ನೆಲ್ಲ ಅರ್ಥ ಮಾಡ್ಕೋಬೇಕಂದ್ರೆ ಸುಮಾರು ತಿಂಗಳು, ಮೇ ಬಿ ಒಂದು 2-3 ತಿಂಗಳು ಅವರು ಇಂಟರ್ನೆಟಲ್ಲಿ ಅಥವಾ ನಮ್ಮ ಯೂಟ್ಯೂಬ್ ವಿಡಿಯೋಸ್ ಎಲ್ಲ ನೋಡಿಕೊಂಡು ಅರ್ಥ ಮಾಡಿಕೊಂಡು ಮತ್ತೆ ಈ ಒಂದು ಫಂಡ್ಸನ್ನು ಸೆಲೆಕ್ಟ್ ಮಾಡ್ತೀನಿ ಅಂತ ಡಿಸೈಡ್ ಮಾಡ್ಬೋದು. ಅದನ್ನು ಎಲ್ಲಿ ಇನ್ವೆಸ್ಟ್ ಮಾಡ್ಬೋದು? ಈ ಡಿಮ್ಯಾಟ್ ಅಕೌಂಟ್ ಪೋರ್ಟಲ್ಸ್ ಬರುತ್ತೆ, ಝೀರೋಡಾ ಅಂತ ಇರ್ಬೋದು, ಗ್ರೋ ಅಂತ ಇರ್ಬೋದು, ಏಂಜಲ್ ಬ್ರೋಕಿಂಗ್ ಅಂತ ಇರ್ಬೋದು. ಅವರ ಮುಖಾಂತರ ಅವ್ರ ಹತ್ರ ಡಿಮ್ಯಾಟ್ ಅಕೌಂಟ್ ತಗೊಳ್ಳೋದು, ಅವರ ಮುಖಾಂತರ ಶೇರಲ್ಲೂ ಹಾಕ್ಬೋದು ಅಥವಾ ಮ್ಯೂಚುವಲ್ ಫಂಡಲ್ಲೂ ಹಾಕ್ಬೋದು. ಡೈರೆಕ್ಟಾಗಿ ಆ್ಯಪಲ್ಲಿ ಇರುತ್ತೆ ಅಥವಾ ನಾವು ಲ್ಯಾಪ್ಟಾಪಲ್ಲಿ ಮಾಡ್ಬೋದು. ಕ್ಲಿಕ್ ಮಾಡಿ ಬೈ ಅಂತ ಹೇಳ್ಬೋದು. ತುಂಬ ಈಸಿ, ಬೈ ಮಾಡೋದು ತುಂಬ ಈಸಿ. ಯಾವುದನ್ನು ಬೈ ಮಾಡೋದು ತುಂಬ ಕಷ್ಟ. ಅಂದರೆ ಒಂದು ನಾವು ಯಾವಾಗಲೂ ಜೋಕಾಗಿ ಹೇಳ್ತಾ ಇರ್ತೀವಿ, ಮದುವೆ ಆಗೋದು ತುಂಬ ಈಸಿ, ಆದರೆ ಯಾರನ್ನು ಮದುವೆ ಆಗೋದು ತುಂಬ ಒಂದು ರಿಸರ್ಚ್ ಮಾಡಬೇಕು, ತುಂಬ ಡಿಸಿಷನ್ ತಗೋಬೇಕು. ಕೆಲವು ಸತಿ ವರ್ಷಾನುಗಟ್ಟಲೆ ಆ ಡಿಸಿಷನ್ ತಗೊಳ್ಳಿಕ್ಕೆ ಆಗೋದಿಲ್ಲ. ಇದೇ ಥರ ಮ್ಯೂಚುವಲ್ ಫಂಡ್ ಯಾವುದು ಅಂತ ಎಷ್ಟು ಟೈಪ್ಸ್ ಇದೆ ಅಂತ ನೋಡಿದರೆ ಕನ್ಫ್ಯೂಷನ್ ಆಗಿಬಿಡ್ತದೆ. ತಗೊಳ್ಳೋದು 1 ಸೆಕೆಂಡ್ ಜಾಬ್ ಅಷ್ಟೇ. ಸೊ ಈ ಥರ ಪೋರ್ಟಲ್ಸಲ್ಲಿ ತೊಗೋಬೋದು. ಅಥವಾ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಸ್ ಅಂತ ಬರ್ತಾರೆ, ಅವ್ರಿಗೆ ಹೋಗಿ ನಿಮ್ದು ಎಲ್ಲ ಸಿಚುವೇಶನ್ ಹೇಳಿದರೆ, ನಂದು ಇನ್ಕಮ್ ಈ ಥರ ಇದೆ, ನನ್ನ ಏಜ್ ಈ ಥರ ಇದೆ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಈ ಥರ ಇದ್ದಾರೆ, ನನಗೆ ಫ್ಯೂಚರಿಗೆ ಇದೆಲ್ಲ ಬೇಕು, ಮಕ್ಕಳಿಗೆ ಇದು ಬೇಕು, ರಿಟೈರ್ಮೆಂಟ್ಗೆ ಈ ಥರ ದುಡ್ಡು ಬೇಕು ಅಂದರೆ ಆವಾಗ ಕೂತ್ಕೊಂಡು ಒಂದು ಪ್ಲ್ಯಾನ್ ರೆಡಿ ಮಾಡಿ ಅವರ ಮುಖಾಂತರ ನಿಮಗೆ ಇನ್ವೆಸ್ಟ್ ಮಾಡಿಸ್ತಾರೆ. ಆ್ಯಂಡ್ ನಿಮಗೆ ಅದರಿಂದ ನೀವು ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. SIP ಕಂಟಿನ್ಯೂ ಮಾಡ್ಬೋದು. ಲಂಸಮ್ ಅಮೌಂಟು ಆವಾಗ ಹಾಕೊಂಡು ಹೋಗ್ಬೋದು. ಕರ್ನಾಟಕ ಟಿವಿಯ ವೀಕ್ಷಕರು ಯಾವ ಮಟ್ಟದಲ್ಲಿ ಫೈನಾನ್ಸ್ ಬಗೆಗೆ ಚಿಂತನೆಯನ್ನು ನಡೆಸಿದ್ದಾರೆ ಅನ್ನುವಂತಹ ಒಂದು ಡೀಟೇಲ್ಸ್ ನನ್ನ ಹತ್ರ ಇಲ್ಲ. ಅದಕ್ಕೋಸ್ಕರ ರೋಹನ್ ಅವರು ಹೇಳಿದ್ದಕ್ಕಿಂತ ಪೂರ್ವಭಾವಿಯಾಗಿ ಬರ್ತಾ ಇದ್ದೇನೆ. ಮೊದಲಿಗೆ ಪ್ಯಾನ್ ಕಾರ್ಡ್ ಇರಲೇಬೇಕು. ಎರಡನೇದಾಗಿ ನಿಮ್ಮದೇ ಆದಂತಹ ಆನ್ಲೈನ್ ಬ್ಯಾಂಕಿಂಗ್ ಅಕೌಂಟ್ ಇರಲೇಬೇಕು. ಎಸ್ ಸರ್, ಮುಂದಿನ ಪ್ರಶ್ನೆ, FD ಇಂಟ್ರೆಸ್ಟ್ ಆಸ್ RD ಇಟ್ಸ್ ಗುಡ್ ರಿಟರ್ನ್ಸ್ ಅಂಡ್ ಸೇಫ್ ಆಲ್ಸೋ ಅಂತಿದೆ ಸರ್. ಬಹಳ ಒಳ್ಳೆಯ ಪ್ರಶ್ನೆ ಕೇಳಿದಿರಿ. FD ಯಲ್ಲಿ ಮತ್ತು RD ಯಲ್ಲಿ ನಿಮಗೆ ಒಂದು ನಿಶ್ಚಿತವಾದ ಮೊತ್ತ ಬಂದೇ ಬರುತ್ತೆ, ಸೇಫ್ಟಿ ಕೂಡ ಇದೆ. ಆದರೆ ಬರುವಂತಹ ಬಡ್ಡಿ ಎಷ್ಟು ಅಂತಂದ್ರೆ ಅಂದಾಜು 7ರಿಂದ 8 ಮತ್ತು ಮುಂದಿನ ದಿನಗಳಲ್ಲಿ ಕಮ್ಮಿ ಆಗುವಂತ ಎಲ್ಲ ಲಕ್ಷಣಗಳು ಇದೆ. ಯಾಕಂದ್ರೆ ಒಂದು ದೇಶ ಡೆವಲಪ್ಡ್ ಕಂಟ್ರಿ ಆಯಿತು ಅಂತಂದ್ರೆ ಮುಂದಿನ ದಿನಗಳಲ್ಲಿ ಬಡ್ಡಿಯ ದರ 3, 4, 5 ಬರುತ್ತದೆ. ಮತ್ತು ಅಮೆರಿಕಾದಲ್ಲಿ ಸದ್ಯಕ್ಕೆ 3.5, 2.5 ಇರೋದ್ರಿಂದ ಅದನ್ನು ಕಾಪಿ ಮಾಡ್ತಾ ಹೋಗ್ತಾರೆ. ನಿಮಗೆ ಇಷ್ಟೇ ಸಾಕು ಅಂತಂದ್ರೆ ನೀವು ಹೇಳಿದ್ದು ಸರಿ, 7ರಿಂದ 8%. ಆದರೆ ಇಲ್ಲಿ ವಿಪರ್ಯಾಸ ಏನು ಅಂತಂದ್ರೆ ನಮ್ಮ ಹಣದ ಉಬ್ಬರ ಕೂಡ 6ರಿಂದ 8% ಇದೆ. ಆದ್ದರಿಂದ ನಮಗೆ FDಯಲ್ಲಿ ಬಂದ ಹಣದಿಂದ ಮುಂದಿನ ವರ್ಷ ಅಕ್ಕಿ, ಬೇಳೆ, ಗೋಧಿ ಮತ್ತು ಹಾಲು ಕೊಳ್ತೇನೆ ಅಂತಂದ್ರೆ
ಈ ವರ್ಷ ಬಂದಷ್ಟು ಅಮೌಂಟು ಮತ್ತು ಕಿಲೋಗ್ರಾಮ್ನಲ್ಲಿ ಬರುವಂಥ ಅಮೌಂಟು ಕಮ್ಮಿ ಆಗ್ತಾ ಹೋಗುತ್ತೆ. ಅಂದರೆ ಯಾವ ಹಣವನ್ನು ಎಫ್ ಡಿಯಲ್ಲಿ ಇಡ್ತೇವೆ ಅದಕ್ಕೆ ಕ್ಷಯ ಕಾಯಿಲೆ ಶುರುವಾಗುತ್ತೆ. ಅದರಿಂದ ನಿಮಗೆ ಇಷ್ಟೇ ಸಾಕು ಅಂತಂದರೆ ಅಲ್ಲಿಯೇ ಇರ್ಬೋದು. ಇದಕ್ಕಿಂತ ಜಾಸ್ತಿ ಬೇಕು ಅಂತ ಮನಸ್ಸು ಮಾಡಿದ್ರೆ ಸ್ವಲ್ಪ ನಿಮ್ಮದೇ ಆದಂತಹ ಒಂದಷ್ಟು ಸಂಶೋಧನೆ ನಡೆಸಬೇಕು. ಒಂದು ದಿನಕ್ಕೆ ಪ್ರತಿಯೊಬ್ಬರು ಕೂಡ ನನ್ನ ಪ್ರಕಾರ ಒಂದು 20 ನಿಮಿಷ ಆದರೂ ಕೂಡ ಫೈನಾನ್ಸ್ ಬಗೆಗೆ ಚಿಂತನೆಯನ್ನು ಮಾಡಲೇಬೇಕು. ಸ್ವಲ್ಪ ತಿಂಗಳುಗಳ ಮೇಲೆ ಒಂದಷ್ಟು ಹೊಸ ಹೊಸ ವಿಚಾರಗಳು ನಿಮ್ಮ ಮನವರಿಕೆಗೆ ಬರುತ್ತೆ. ಎಸ್ ಸರ್. ಮತ್ತೆ ಮತ್ತೊಂದು ಪ್ರಶ್ನೆ, ಇದರಲ್ಲಿ ಒಂದೇ ನಿಮಿಷ, ಇದರಲ್ಲಿ ಕಂಟಿನ್ಯೂಯೇಷನ್ ಆಗಿ ನಾವು ಎಫ್ ಡಿ ಅಲ್ಲಿ ದುಡ್ಡು ಹಾಕ್ಲೇಬೇಡಿ ಅಂದ್ರೆ ₹1 ಇರಬಾರ್ದು ಅಂತಲ್ಲ. ಎಫ್ ಡಿ ಅಲ್ಲಿ ಎಷ್ಟು ಇರಬೇಕು ಅಷ್ಟು ಇರಬೇಕು. ಅಂದ್ರೆ ನಿಮ್ಮ ₹100 ಸೇವಿಂಗ್ಸ್ ಅಲ್ಲಿ ಒಂದು 10% ಎಫ್ ಡಿ ಇಡ್ಬೋದು. ಎಫ್ ಡಿ, ಸೇವಿಂಗ್ಸ್ ಬ್ಯಾಂಕು, PPF ಇದೆಲ್ಲನು. ಯಾಕಂದ್ರೆ ನಿಮಗೆ ಸಡನ್ ಆಗಿ ಮಕ್ಳಿಗೆ ಸ್ಕೂಲ್ ಫೀಸ್ ಕಟ್ಟಬೇಕು, ಇನ್ನೊಂದೇನೋ ಸಾಮಾನು ಮನೆಗೆ ತಗೋಬೇಕಂದ್ರೆ ದುಡ್ಡು ಅಲ್ಲಿ ಇರಬೇಕು. ಮ್ಯೂಚುವಲ್ ಫಂಡ್ ಅಲ್ಲಿ ಅಥವಾ ಶೇರ್ ಮಾರ್ಕೆಟ್ ಅಲ್ಲಿ ಅಥವಾ ಬೇರೆ ಇನ್ಸ್ಟ್ರೂಮೆಂಟ್ಸ್ ಅಲ್ಲ. ಬಟ್ ಎಲ್ಲಾನು ನಾನು ಅಲ್ಲೇ ಹಾಕ್ತೀನಿ, ನಂದು ಎಲ್ಲಾ ಸೇವಿಂಗ್ಸ್ ಎಫ್ ಡಿ ಹಾಕ್ತೀನಿ, ಎಲ್ಲಾ ಸೇವಿಂಗ್ಸ್ ಇನ್ಶೂರೆನ್ಸ್ ಅಲ್ಲಿ ಹಾಕ್ತೀನಿ ಅಂದ್ರೆ ಆವಾಗ ನಿಮಗೆ ರಿಟರ್ನ್ಸು ತುಂಬಾ ಒಳ್ಳೆ ರಿಟರ್ನ್ಸ್ ಬರೋದಿಲ್ಲ. ಅದು ಇನ್ಫ್ಲೇಷನ್ ಅಲ್ಲಿ ಒಂಥರ ವರ್ಕೌಟ್ ಆಗೋದಿಲ್ಲ. ಸೊ ಸುಮಾರು ಜನ ನಾವು ಬರೀ ಎಫ್ ಡಿ ಅಲ್ಲಿ ಹಾಕ್ಲೇಬೇಡಿ ಅಂತ ತಿಳ್ಕೊಂಡಿದ್ರೆ ಅಂದ್ರೆ ಎಫ್ ಡಿನ ಟಚ್ ಮಾಡಬಾರ್ದು, ಎಲ್ಲಾನು ಶೇರ್ ಮಾರ್ಕೆಟ್, ಅದು ತಪ್ಪಾಗುತ್ತೆ. ನಾವು ಹೇಳ್ತಾ ಇರೋದು ಬ್ಯಾಲೆನ್ಸ್ಡ್ ಒಂದು ಅಪ್ರೋಚು, ಅಸೆಟ್ ಅಲೋಕೇಶನ್ ಅಂತ ಕರಿತೀವಿ. ನಮ್ಮ ಟೋಟಲ್ ದುಡ್ಡಲ್ಲಿ ಶೇರ್ ಮಾರ್ಕೆಟ್ ದುಡ್ಡು ಬರೀ 30-35%, 100% ಅಲ್ಲ.